ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಪುಟ್ಟ ಮಕ್ಕಳೇ. ಕೋಪವು ಮೂರ್ಖತನದಿಂದ ಪ್ರಾರಂಭವಾಗಿ ಪಶ್ಚಾತ್ತಾಪದಲ್ಲಿ ಕೊನೆಗೊಳ್ಳುತ್ತದೆ. ಹಾಗೆ ವಿದ್ಯೆಗೆ ವಿನಯವೇ ಭೂಷಣ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಒಬ್ಬ ವಿದ್ಯಾರ್ಥಿಗೆ ವಿದ್ಯೆ ತಗೊಂಡಾಗ ವಿನಯ ಅನ್ನೋದು ತುಂಬ ಮುಖ್ಯವಾಗತ್ತೆ. ಆ ವಿನಯವಿಲ್ಲದ ವಿದ್ಯೆ ಯಾವುದಕ್ಕೂ ವ್ಯರ್ಥ, ಪ್ರಯೋಜನಕ್ಕೆ ಬರಲ್ಲ. ಸೊ ಅಂತಹ ಒಂದು ನೀತಿಯ ಕಥೆ ಹೇಳುವಂತಹ ಒಂದು ಕಥೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ರಾಜ್ಯ ಆಳ್ತಾ ಇದ್ದಾಗ ತೆನಾಲಿ ರಾಮಕೃಷ್ಣ ಅಂತ ಮಹಾನ್ ಮೇಧಾವಿ, ಹಾಸ್ಯಗಾರ ಹಾಗೂ ವಿಕಟ ಕವಿ ಅಂತಾನೆ ಹೆಸರಾಗಿದ್ರು. ಅವರಿದ್ದಂಥ ಸಂದರ್ಭ, ಒಮ್ಮೆ ಆ ಸಾಮ್ರಾಜ್ಯದಲ್ಲಿ ಒಬ್ಬ ಮಹಾನ್ ಮೇಧಾವಿಯೊಬ್ಬ ಬರ್ತಾನೆ. ಎಲ್ಲ ದೇಶಗಳನ್ನು ಸುತ್ತಿ ತಾನು ವಿದ್ವಾಂಸನಾಗಿದ್ದೇನೆ ಅಂತ ಹೇಳಿಕೊಂಡು, ನಾನು ಎಲ್ಲ ವಿಷಯಗಳನ್ನು, ಮಹಾಕಾವ್ಯಗಳನ್ನು ಓದಿದ್ದೀನಿ, ಪರಿಣಿತ ನಾನು ಅಂತ ಹೇಳಿಕೊಂಡು, ನಾನೊಂದು ಪ್ರಶ್ನೆಯನ್ನು ಕೇಳಕ್ಕೆ ಬಂದಿದ್ದೀನಿ. ಆ ಸಮಸ್ಯೆಯನ್ನು ನಿಮ್ಮಲ್ಲಿ ಯಾರು ಬಗೆಹರಿಸ್ತಾರೋ ಅವರಿಗೆ ನನ್ನ ಬಲಗೈಯಲ್ಲಿರುವ ಒಂದು ಬೆಳ್ಳಿಯ ಕಡಗವನ್ನು ನಾನು ಕೊಟ್ಟು ನನ್ನಲ್ಲಿರುವ ಜ್ಞಾನಾರ್ಜನೆಯನ್ನು ಅವನಿಗೆ ದಾರಿ ಎರಿತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಕೃಷ್ಣರಾಯವರಿಗೆ ಒಂದು ಸ್ವಲ್ಪ ಗರ್ವನೂ ಆಗುತ್ತೆ, ಹಾಗೇನೆ ಸ್ವಲ್ಪ ಭಯನೂ ಆಗುತ್ತೆ. ಯಾಕಂದ್ರೆ ಆ ಪ್ರಶ್ನೆ ಸುಲಭವಾಗಿದ್ರೇನೋ ಪರವಾಗಿಲ್ಲ, ಅಥವಾ ಕ್ಲಿಷ್ಟಕರವಾಗಿದ್ರೆ, ತನ್ನ ಸಭೆಯಲ್ಲಿ ಎಲ್ಲ ವಿದ್ವಾಂಸರು ಯಾರು ಅದನ್ನು ಬಿಡ್ಸಕ್ಕಾಗಲಿಲ್ಲ ಅಂದರೆ ಅಂತ ಭಯನೂ ಕೊಂಚ ಇರುತ್ತೆ. ಆದರೆ ತನ್ನ ರಾಜ್ಯದಲ್ಲಿದ್ದ ತೆನಾಲಿ ರಾಮಕೃಷ್ಣರವರ ಬಗ್ಗೆ ಅವ್ರಿಗೆ ಅತಿಯಾದ ನಂಬಿಕೆ. ಯಾಕಂದರೆ ಅವರು ಎಂಥ ಸಮಸ್ಯೆಯನ್ನಾದರೂ ಆಗಲಿ ತುಂಬ ಸುಲಭವಾಗಿ ಪರಿಹರಿಸ್ತಾ ಇರ್ತಾರೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಭಟರೊಂದಿಗೆ ಅವ್ರನ್ನ ಬರ್ಲಿಕ್ಕೆ ಹೇಳ್ತಾರೆ. ಬಂದಾಗ ತೆನಾಲಿ ರಾಮಕೃಷ್ಣನ್ಗೆ ಅದರ ಉತ್ತರ ಆಗ ಗೊತ್ತಾಗಿದ್ದಾಗ್ಯೂ ಕೂಡ ಒಂದು ದಿನದ ಸಮಯವನ್ನು ಕೇಳ್ತಾರೆ. ಸರಿ ಅಂತ ಮಾರನೇ ದಿನ ಆ ಸಭೆಯಲ್ಲಿ ಅವರು ವಿದ್ವಾಂಸ ಹೇಳಿದ ಸಮಸ್ಯೆಯನ್ನ ತುಂಬ ಸುಲಭವಾಗಿ ಪರಿಹರಿಸ್ತಾರೆ. ಅದನ್ನ ನೋಡಿದಂತ ಆ ವಿದ್ವಾಂಸ ಚಕಿತನಾಗ್ತಾನೆ. ಇಷ್ಟು ಒಳ್ಳೆ ಮೇಧಾವಿ, ಅಪ್ರತಿಮ ಒಂದು ವಿದ್ವತ್ತಿರುವಂಥ ಮನುಷ್ಯ ನಿಮ್ಮ ರಾಜ್ಯದಲ್ಲಿರೋದು ಒಂದು ಗರ್ವದ ವಿಷಯನೇ ಅಂತ ಅವ್ರನ್ನ ಶ್ಲಾಘಿಸ್ತಾ ಅವ್ರಿಗೆ ಕೈಯಲ್ಲಿರೋ ಕಡಗನ ಹಾಕೋಕ್ ಹೋಗ್ತಾರೆ. ಹಾಗೆ ನನ್ನ ವಿದ್ಯಾರ್ಜನೆ ಏನಿದೆಯಲ್ಲ ಅದನ್ನು ನಿನಗೆ ಜ್ಞಾನ, ನನ್ನ ಹತ್ರ ಇರೋ ಜ್ಞಾನ ನಿನಗೆ ಹೇಳ್ಕೊಡ್ತೀನಿ, ಅದನ್ನು ದಾರಿ ಎರಿತೀನಿ ಅಂತ ಬರ್ತಾರೆ. ಆಗ ಅದನ್ನು ನಿರಾಕರಿಸಿದ ತೆನಾಲಿ ರಾಮಕೃಷ್ಣ, ನಿಮ್ಮ ವಿದ್ವತ್ತಿಗೆ ನಮ್ಮ ಸಲಾಮು, ನೀವು ಈ ಮಹಾನ್ ಮೇಧಾವಿಯೇ ಸರಿ, ನಾನು ಈಗೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇರಿಸ್ತೀನಿ. ಹಾಗೆ ಆ ಪ್ರಶ್ನೆಗೆ ಉತ್ತರ ಮತ್ತು ಆ ಕಾವ್ಯದ ಒಂದು ಇದೆಯಲ್ಲ, ಆ ಕಾವ್ಯ ನಮ್ಮಲ್ಲಿರುವ ದನ ಕಾಯುವ ಹುಡುಗನಿಗೂ ಗೊತ್ತು ಅಂತ ಹೇಳ್ತಾರೆ. ಯಾವಾಗ ಆ ವಿದ್ವಾಂಸನಿಗೆ ಆ ರಾಜ್ಯದಲ್ಲಿ ದನ ಕಾಯೋನು ಹುಡುಗನಿಗೂ ಗೊತ್ತಿರುವಂಥ ಒಂದು ಮಹಾಕಾವ್ಯ ನನಗೆ ಗೊತ್ತಿಲ್ಲ ಅಂತ ಅಂದರೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಅಲ್ವೇ? ಸೊ ಅದಕ್ಕೆ ಅವನೇನು ಮಾಡ್ತಾನೆ, ಯಾವುದದು ಮಹಾಕಾವ್ಯ ಅಂತ ಕೇಳ್ತಾನೆ. ತೆನಾಲಿ ರಾಮಕೃಷ್ಣ ಏನು ಮಾಡ್ತಾರೆ, ಆ ಮಹಾಕಾವ್ಯವನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ತಂದಿರ್ತಾರೆ. ಅದು ನೋಡಿದ್ದ ಎಲ್ಲ ವಿದ್ವಾಂಸ ಇದು ಯಾವ ಮಹಾಕಾವ್ಯ, ಯಾರು ಬರೆದಿದ್ದು ಅಂತ ಕೇಳ್ತಾರೆ ತೆನಾಲಿ ರಾಮಕೃಷ್ಣನ. ತೆನಾಲಿ ರಾಮಕೃಷ್ಣ ಅದಕ್ಕೆ ಕೇಳ್ತಾರೆ, ಇದರ ಹೆಸರು ತಿಲಕಾಷ್ಟ ಮಹಿಷ ಬಂಧನ. ತಿಲಕಾಷ್ಟ ಮಹಿಷ ಬಂಧನವೇ ಅಂತ ಆ ಸಭೆಯಲ್ಲಿರುವ ವಿದ್ವಾಂಸರು ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಕೃಷ್ಣದೇವರಾಯರಿಗೆ ಒಳಗೇನೆ ಭಯ ಕೂಡ ಇರ್ತಾ ಇರುತ್ತೆ. ಆದ್ರೆ ಮೇಧಾವಿ ಕೂಡ ಯಾವುದೇ ಮರು ಮಾತಾಡದೆ ತನ್ನ ಸೋಲನ್ನ ಒಪ್ಕೊಂಡು ಅಲ್ಲಿಂದ ಹೊರಟೋದ ಸ್ವಲ್ಪ ಕ್ಷಣದಲ್ಲೇ ತೆನಾಲಿ ರಾಮಕೃಷ್ಣರವರನ್ನ ಕೃಷ್ಣದೇವರಾಯರು ಕೇಳ್ತಾರೆ. ತೆನಾಲಿ ರಾಮಕೃಷ್ಣ, ಅದು ಯಾವುದಪ್ಪ ತಿಲಕಾಷ್ಟ ಮಹಿಷ ಬಂಧನ, ನನಗೂ ಸಹಿತ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂತ ತೆನಾಲಿ ರಾಮಕೃಷ್ಣ ಒಮ್ಮೆಲೆ ಜೋರಾಗಿ ನಗ್ತಾರೆ. ಕೋಪಗೊಂಡ ಕೃಷ್ಣದೇವರಾಯ, ಹೇಳ್ತಿರೋ ಇಲ್ವೋ, ಅದು ಯಾವ ಮಹಾಕಾವ್ಯ, ನನಗೂ ಗೊತ್ತಿಲ್ಲಪ್ಪ, ಹೇಳು, ತಿಳ್ಕೊಳ್ಳೋ ಕುತೂಹಲವಿದೆ ಅಂತ ಹೇಳ್ತಾರೆ.
ಆ ಎಲ್ಲ ಸಭೆಯಲ್ಲಿರೋ ವಿದ್ವಾಂಸರಿಗೂ ಕೂಡ ಅದೇ ಕುತೂಹಲ ಇರುತ್ತೆ, ಯಾಕಂದರೆ ಯಾರೂ ಕೇಳಿಲ್ಲ. ಹಾಗಾಗಿ ಏನದು ಅಂತ ಕೇಳಿದಾಗ ಆ ರೇಷ್ಮೆ ಬಟ್ಟೆಯನ್ನು ತೆಗಿತಾರೆ. ಆ ರೇಷ್ಮೆ ಬಟ್ಟೆಯಲ್ಲಿ ತಿಲಕಾಷ್ಟ ಮಹಿಷಬಂಧನ, ತಿಲಕ ಅಂದರೆ ಎಳ್ಳು ಅಂತ ಅರ್ಥ, ತಿಲಕಾಷ್ಟ ಅದು ಆ ಕಡ್ಡಿ ಇರುತ್ತಲ್ಲ ಅದು ಕಾಷ್ಟ, ಅದು ಎಳ್ಳಿನ ಕಡ್ಡಿ. ಆ ಕಡ್ಡಿಗೆ ಒಂದು ಎಮ್ಮೆ ಕಟ್ಟುವ ಹಗ್ಗ ಇರುತ್ತಲ್ಲ, ಮಹಿಷ ಅಂದರೆ ಆ ಎಮ್ಮೆ ಅಂತ ಅರ್ಥ, ಮಹಿಷ ಬಂಧನ ಅಂದರೆ ಹಗ್ಗ ಅಂತ, ಆ ಹಗ್ಗದಿಂದ ಕಟ್ಟಿರುವಂಥ ಎಳ್ಳಿನ ಕಡ್ಡಿ. ಒಮ್ಮೆಲೆ ಕೃಷ್ಣದೇವರಾಯರು ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ನಗು ತಡೆಯೋಕ್ಕಾಗಲ್ಲ. ಆ ಇಡೀ ಸಭೆ ಕೂಡ ನಗುತ್ತೆ. ಅಯ್ಯೋ ಇದಾ ಅಂತ ಅಂದ್ಬಿಟ್ಟು ಮತ್ತೆ ಆ ಸಮಯ ಪ್ರಜ್ಞೆಗೆ ಎಲ್ಲರೂ ತಲೆಬಾಗ್ತಾರೆ, ಶ್ಲಾಘಿಸ್ತಾರೆ. ಎಷ್ಟು ಸಮಯ ಪ್ರಜ್ಞೆ ಇದೆ ತೆನಾಲಿ ರಾಮಕೃಷ್ಣರವರಿಗೆ ಅಂತ. ಸೊ ಹೌದಲ್ವಾ ಗೆಳೆಯರೇ, ಸ್ನೇಹಿತರೆ, ಯಾವುದಾದ್ರೂ ಸಮಯ ಬಂದಾಗ ಅದನ್ನು ಚಾತುರ್ಯದಿಂದ ಎದುರಿಸೋದನ್ನು ಕಲ್ತ್ಕೋಬೇಕು. ಅದನ್ನು ಬಿಟ್ಬಿಟ್ಟು ನಾವು ಸೋಲನ್ನು ಒಪ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಸೋಲನ್ನು ಸುಲಭವಾಗಿ ಒಪ್ಕೋಬಾರ್ದು. ಗೆದ್ದು ಅದ್ರ ಜೊತೆ ಹೋರಾಡಿ ನಾವು ಸೋಲನ್ನು ಸಪೋಸ್ ಸಿಕ್ಕರೆ ಸೋಲು, ಗೆದ್ದರೆ ಗೆಲುವು ಅಲ್ಲವೇ? ಸೊ ಹಾಗಾಗಿ ಯಾವತ್ತೂ ಸುಮ್ಮನೆ ಹಾಗೆ ಸೋಲನ್ನು ಒಪ್ಕೋಬೇಡಿ. ಅರ್ಥ ಆಯ್ತಾ? ಇವತ್ತಿನ ಈ ಸಂಗತಿ, ಈ ಒಂದು ಕತೆ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.